ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್. ನಾನಿಲ್ಲಿ ಮೊದಲಿಗೆ ಇಡ್ಲಿ ಮಾಡಿ ಅದರ ಜೊತೆಗೆ ಚಟ್ನಿನ ಮಾಡಿಬಿಟ್ಟು ಸಾಗುನ ಮಾಡೋಣ ಅಂತ ಹೇಳಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸಾಗು ಮಾಡಲಿಕ್ಕೆ ಫಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕಿ ಅದು ಚಟಪಟ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಈರುಳ್ಳಿನ ಹಾಕ್ತೀನಿ. ಬೇಗ ಆಗಲಿ. ಅದರ ಜೊತೆಗೆ ನಾನು ರುಬ್ಬಿಟ್ಕೊಂಡಿರೋ ಈರುಳ್ಳಿ ಮತ್ತು ಕ್ಯಾರೆಟು ಮತ್ತು ಸಣ್ಣದಾಗಿ ರುಬ್ಬಿಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕಿ ಒಂದು 2 ಮಿನಿಟ್ಸ್ ಅದನ್ನ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಸಣ್ಣದಾಗಿ ಉದ್ದುದ್ದ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ನಾನು ಆ್ಯಡ್ ಮಾಡಿ ಇದು ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಕಾಯಿನ ರುಬ್ತಾ ಇದ್ದೀನಿ. ಸ್ವಲ್ಪ ಗಸಗಸೆ ಮತ್ತು ಕಸ್ತೂರಿ ಮೆಂತ್ಯ, ಗಸಗಸೆನ ಹಾಕ್ಬಿಟ್ಟು ಸ್ವಲ್ಪ ಇದನ್ನ ರುಬ್ಕೊತೀನಿ. ನಾನಿಲ್ಲಿ ರುಬ್ಕೊಂಡಿರೋಂಥ ಮಸಾಲೆನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದಕ್ಕೆ ನಾನಿವಾಗ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲನ ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕಷ್ಟು ನೀರು, ನಮಗೆ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ನಮ್ಗೆ ನೋಡಾದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಹಾಕಿಸ್ತೇನೆ. ಏರಿಯಾದಲ್ಲೊಂದು ಮಹಾತ್ಮ ಗಾಂಧೀಜಿ ಪಾರ್ಕ್ ಇದೆ. ಸೊ ನಾನು ಈ ಪಾರ್ಕಿಗೆ ಬಂದಿದ್ದೆ ನಮ್ಮ ಪಾಪುಗೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಪಾರ್ಕಿಗೆ ಬರ್ತೀವಿ ಅನ್ನೋದಕ್ಕಿಂತ ಎಲ್ರಿಗೂ ಹೆಲ್ತ್ ಕಾನ್ಷಿಯಸ್ ಎಷ್ಟು ಇಂಪಾರ್ಟೆಂಟ್ ನೋಡಿ. ಸೊ ಇಲ್ಲಿ ಜಿಮ್ಮಲ್ಲಿ ಏನೇನು ಇಕ್ವಿಪ್ಮೆಂಟ್ಸ್ ಇಟ್ಟಿರ್ತಾರೋ ಅವೆಲ್ಲ ಇಕ್ವಿಪ್ಮೆಂಟ್ಸು ಇದರಲ್ಲಿದ್ದಾವೆ. ಎಲ್ಲರೂ ಬಂದು ವರ್ಕೌಟ್ ಮಾಡ್ಕೊತ ಹೋಗ್ತಾರೆ. ಅದರಿಂದ ನಾನು ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ಮಕ್ಕಳೆಲ್ಲ ಜಾಸ್ತಿ ಇದ್ದಾರೆ. ಇವತ್ತು ಸ್ಕೂಲೆಲ್ಲ ಹಾಲಿಡೇ ಇರೋದ್ರಿಂದ ಮತ್ತು ವೀಕೆಂಡ್ ಆಗಿರೋದ್ರಿಂದ ಮಕ್ಕಳಂತೂ ಹೆವಿ ಬಂದುಬಿಟ್ಟಿದ್ದಾರೆ. ನಾನಿಲ್ಲಿ ಮೊಳಕೆ ಕಾಳಿನ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಮೊಳಕೆ ಕಾಳಿಂದು ಹುರುಳಿಕಾಳಿನ ಸಾಂಬಾರು ಮಾಡೋಕ್ಕೆ ಅಂತೆಲ್ಲ ಹಸಿ ಮೊಳಕೆ ಕಾಳು ನಾನು ನೆನ್ನೆ ಕಟ್ಟಿದ್ದೆ. ಮೊನ್ನೆ ನೆನೆಸ್ಬಿಟ್ಟು ನೆನ್ನೆ ಸೋಸಿ ಎತ್ತಿಟ್ಟಿದ್ದೆ. ಇವತ್ತು ಮೊಳಕೆ ಬಂದಿದೆ. ಇದು ಹುರುಳಿಕಾಳು ಮೊಳಕೆ ಬರಬೇಕಂದ್ರೆ 2-3 ಡೇಸ್ ಬೇಕು. ಇನ್ನೂ ಗಟ್ಟಿ ಕಾಳಾದರೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಆದರೆ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಕಾಳಾಗಿರೋದ್ರಿಂದ ಬೇಗ ಬಂದಿದೆ. ಮತ್ತು ಬೇರೆ ಕಾಳು, ಹೆಸರು ಕಾಳು, ಮಡಿಕೆ ಕಾಳು, ಬೇರೆ ಕಾಳೆಲ್ಲಾದರೆ ಒಂದೇ ದಿನಕ್ಕೆ ಬಂದುಬಿಡುತ್ತೆ. ಬೆಳಗ್ಗೆ ನೆನೆಹಾಕ್ಬಿಟ್ಟು ಸಂಜೆ ಕಟ್ಟಿದ್ರೂ ಬರುತ್ತೆ. ಫಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ. ಇದಕ್ಕೆ ಶುಂಠಿ ಎಲ್ಲ ಹಾಕಬಾರ್ದು. ಶುಂಠಿ ಮಸಾಲೆ ಎಲ್ಲ ಸೇರಿಸಬಾರ್ದು ಜಾಸ್ತಿ. ಗರಂ ಮಸಾಲ ಒಂದು ಒಗ್ಗರಣೆಗೆ ಅಂತ ಹಾಕ್ಕೋಬೋದು. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಪೇಸ್ಟ್ ಮಾಡ್ಕೊತೀನಿ. ಇವಾಗ ಮೊಳಕೆ ಕಾಳು ಸಾರು ಮಾಡಲಿಕ್ಕೆ ನಾನು ಫಸ್ಟ್ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದು ಸಾಂಬಾರು ಮಾಡಲಿಕ್ಕೆ ಫಸ್ಟ್ ಈ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಫಸ್ಟು ಕಾಳನ್ನು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾವು ಅದನ್ನು ಮಸಾಲೆನ ಆ್ಯಡ್ ಮಾಡಬೇಕಾಗತ್ತೆ. ಫಸ್ಟ್ ಇಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಸೊಪ್ಪು. ಒಗ್ಗರಣೆಗೆ ನಾವು ಚಕ್ಕೆ ಹಾಕಬೇಕು. ಯಾಕಂದರೆ ಮೊಳಕೆ ಕಾಳಿನ ಸಾಂಬಾರಿಗೆ ಚಕ್ಕೆ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಮೊಳಕೆ ಕಾಳು ಸಾಂಬಾರು ಮಾಡುವಾಗ ಯಾವುದೇ ಮೊಳಕೆ ಕಾಳು ಸಾರು ಮಾಡಲಿ ಚಕ್ಕೆ ಮತ್ತು ಕರಿಬೇವಿನ ಸೊಪ್ಪು ಯಾವುದೇ ಒಂದು ಅಡುಗೆಗೆ ಹಾಕೋದು ನಮಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಆ ಥರ ಒಂದು ಟೇಸ್ಟ್ ನಾಲ್ಗೆಗೆ ರುಚಿ ಒಂಥರ ಸಿಕ್ಬಿಡುತ್ತೆ. ಸೊ ಇವಾಗ ಇದಕ್ಕೆ ನಾನು ಮೊಳಕೆ ಕಾಳು ಕಟ್ಟಿರುವಂತಹ ಮೊಳಕೆ ಕಾಳನ್ನ ನಾನಲ್ಲಿ ಹಾಕ್ತೀನಿ. ನಾವು
ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ, ಸೊ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ನಾವು ಇದನ್ನು ಈ ಕಾಳ್ದು ಹಸಿ ಸ್ಮೆಲ್ ಹೋಗ್ಬೇಕು ಆ ಥರ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋವರೆಗೂ ಒಂದು 3 ನಿಮಿಷ 4 ನಿಮಿಷವರೆಗೂ ಬೇಯಿಸಬೇಕಾಗುತ್ತೆ. ಫಸ್ಟೇ ಉಪ್ಪು ಹಾಕ್ಬಿಡೋಣ, ಯಾಕಂದರೆ ಸಾಂಬಾರು ಮಾಡಾದ್ಮೇಲೆ ಹಾಕಿದ್ರೆ ಉಪ್ಪು ಅದು ಕಾಳು ಹೀರ್ಕೊಳ್ಳಲ್ಲ ಉಪ್ಪನ್ನ. ಒಂದು ಕಡೆ ಉಪ್ಪಾಗುತ್ತೆ, ಇಲ್ಲಾಂದರೆ ಒಂದು ಕಡೆ ಸಪ್ಪೆ ಥರ ಅನಿಸ್ಬಿಡುತ್ತೆ. ಈ ಕಾಳು ಬೇಯುವಾಗಲೇ ಉಪ್ಪು ಹಾಕಿದ್ರೆ ಒಂಥರ ಘಮ ಘಮ ಅನ್ನುತ್ತೆ. ಯಾಕಂದರೆ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀವಲ್ವ, ಅದ್ರ ಜೊತೆನೇ ಉಪ್ಪು ಮತ್ತು ಸ್ವಲ್ಪ ಅರಿಶಿನನೂ ಹಾಕ್ಬಿಟ್ಟು ಒಂದು 5-6 ನಿಮಿಷ ಈ ಕಾಳನ್ನು ನೋಡಿ, ಒಳ್ಳೆ ಚಿಕನ್ ಸಾರು ಗಮ್ಮನ್ನಂಗೆ ಗಮ್ಮಂತ ಇದೆ. ಯಾಕೆಂದರೆ ಫಸ್ಟೆಲ್ಲ ಮೊಳಕೆ ಕಾಳಿನ ಸಾರು ಅಂದರೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು ನೋಡಿ, ಈ ಥರ ಬರುತ್ತೆ. ಮೊಳಕೆ ಕಾಳಿನ ಸಾಂಬಾರು, ಹುಳಿಕಾಳು ಸಾಂಬಾರು ಅಂದರೆ ಕಲ್ಲು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ರು. ಇವಾಗೆಲ್ಲ ಕಲ್ಲು ಹಾಕೋದಿಲ್ಲ. ಮೊದಲೇ ನಾವು ತಿನ್ನೋ ಫುಡ್ಡಲ್ಲೇ ಕಿಡ್ನಿಲಿ ಕಲ್ಲು, ಅಲ್ಲಿ ಕಲ್ಲು, ಇಲ್ಲಿ ಕಲ್ಲು ಅಂತಾರೆ. ಸೊ ಅದು ಘಮ ಘಮ ಅಂತ ಮನೆ ತುಂಬ ಅಂತಾಯಿತ್ತು. ಮೊಳಕೆ ಕಾಳಿನ ಸಾಂಬಾರು ಅಂದರೆ ಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗ್ತಾಯಿತ್ತು, ಆ ಥರ ಕಾಳು ಸಾಂಬಾರು ಇರ್ತಾಯಿತ್ತು. ಇವಾಗೆಲ್ಲ ಆ ಥರ ಏನಿಲ್ಲ, ನಾವು ತಿನ್ನೋ ಫುಡ್ಡೇ ಚೆನ್ನಾಗಿದ್ರೆ ಸಾಕಪ್ಪ ಅನ್ನೋಷ್ಟು ಇದೆ. ಇದು ರೆಡಿ ಆಗೋಷ್ಟರಲ್ಲಿ ನಾವೊಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಇದು ಒಂದು 5 ಮಿನಿಟ್ಸು ಬೇಯೋವರೆಗೂ. ನಾನೇನು ಸಪ್ರೇಟ್ ಜಾರ್ ತೊಳ್ಕೊಂಬಿಟ್ಟು ಸಪ್ರೇಟ್ ಜಾರ್ ತೊಗೊಂಡಿಲ್ಲ. ಇದೇ ಜಾರ್ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಲ್ಲ, ಅದೇ ಜಾರ್ಗೆ ನಾನು ಟೊಮೊಟೊ ಮತ್ತು ತೊಳೆದಿಟ್ಕೊಂಡಿರೋಂಥ ಒಂದು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ನಾನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಮತ್ತು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೌಡರು ಹಾಕ್ಬಿಟ್ಟು ನಾನು ಇದರೊಳಗೇ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಹಾಕ್ತೀನಿ. ಈಗ ಸಾಂಬಾರಿಗೆ ಹಾಕ್ತೀನಿ. ನಾನು ಗರಂ ಮಸಾಲ ನೋಡಿ, ನಾನು ಈ ಥರ ಗರಂ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ನಾನೇ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹುರಿದಾದ್ಮೇಲೆ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೇ ಮನೆಯಲ್ಲೇ ಮಾಡಿಟ್ಕೊಂಡಿರೋದು, ಇದು ಯಾವುದೇ ಒಂದು ಅಂಗಡಿಯಿಂದ ತಂದಿರೋದಿಲ್ಲ. ಸೊ ಇದನ್ನು ನಾನು ಯಾವುದೇ ಒಂದು ಪಲಾವ್ ಆಗಿರ್ಬೋದು ಅಥವಾ ಯಾವ್ದಾರು ಮಸಾಲ ಐಟಮ್ ಆಗಿರ್ಬೋದು ಅಥವಾ ನಾನ್ ವೆಜ್ ಎಲ್ಲದಕ್ಕೂ ನಾನು ಇದೇ ಗರಂ ಮಸಾಲನೇ ಯೂಸ್ ಮಾಡ್ತೀನಿ. ಸೊ ಇವಾಗ ನೋಡಿ, ಇದನ್ನು ನಾನು ಮಿಕ್ಸ್ ಮಾಡಿಬಿಟ್ಟು ಸಾಂಬಾರಿಗೆ ಹಾಕ್ತೀನಿ. ಈ ಥರ 1-2 ನಿಮಿಷ ಅದು ಬೇಯಲಿ ಅಂತ ಹೇಳಿದ್ನಲ್ವಾ. ಸೊ ನೋಡಿ, ಈ ಥರ ಆಗಿದೆ. ಇವಾಗ ಫೈನಾಗಿ ಆಗಿದೆ. ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ, ಖಾರ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಲ್ವ, ಸೊ ಆ ಒಂದು ಮಸಾಲೆನ ನಾನು ಆ್ಯಡ್ ಮಾಡ್ತೀನಿ. ಇದು ಆ್ಯಡ್ ಮಾಡಿದ ಮೇಲೆ ಆ ಕಾಳು ಬೇಯೋವರೆಗೂ ಉಪ್ಪು ಆಲ್ರೆಡಿ ಹಾಕಿದ್ದೀವಿ, ಮತ್ತೆ ಹಾಕೋ ಅವಶ್ಯಕತೆ ಏನಿಲ್ಲ. ನಮಗೆಷ್ಟು ತೆರಳು ಬೇಕು ಅಂದರೆ ತೆಳುಗೆ, ಇಲ್ಲಾಂದರೆ ಗಟ್ಟಿ ಬೇಕು ಅಂದರೆ ಚಪಾತಿಗೂ ತಿನ್ಬೋದು, ಪೂರಿಗೂ ತಿನ್ಬೋದು, ಅಕ್ಕಿ ರೊಟ್ಟಿಗೂ ತಿನ್ಬೋದು. ನಮಗೆಷ್ಟು ನೀರು ಬೇಕಷ್ಟು ನೀರು ಸೇರಿಸ್ಕೊಂಡು ಒಂದು ನಾವು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತುಂಬ ಗಟ್ಟಿಯಾಗ್ಬಿಟ್ಟಿದೆ ಇದು. ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಅದು ನೀರು ಜಾಸ್ತಿ ಹಾಕಿದ್ರೂ ಬೇಯೋ ಅಷ್ಟೊತ್ತಿಗೆ ಕಾಳೆಲ್ಲ ಬೇಯೋ ಅಷ್ಟಕ್ಕೆ ನೋಡಿ ಇಷ್ಟು ಸಾಕು. ಇದು 2 ಕುದಿ ಬರಲಿ, ಆವಾಗ ಚೆನ್ನಾಗಾಗುತ್ತೆ. ಯಾಕಂದರೆ ಕಾಳೆಲ್ಲ ಹೀರ್ಕೋಬೇಕಲ್ಲ ಇದ್ರದ್ದು ಖಾರ ಮತ್ತು ಉಪ್ಪು ಅದೆಲ್ಲ. ಸೊ ನೋಡಿ, ಈ ಥರ ಸಾಂಬಾರು ಘಮ ಘಮ ಅಂತ ಇರುತ್ತೆ. ಇದು ಮುದ್ದೆಗೆ, ನಮ್ಮ ಕಡೆ ಎಲ್ಲ ಮುದ್ದೆಗೆ ತಿಂತಾರೆ. ಮುದ್ದೆ ಮತ್ತು ಮೊಳಕೆ ಕಾಳಿನ ಸಾಂಬಾರು ಅಂದರೆ ಫೇಮಸ್. ಬಸ್ಸಾರು, ಇದರಲ್ಲಂತೂ ಬಸ್ಸಾರು ಮಾಡೋದ್ರಂತೂ ಸೂಪರಾಗಿರುತ್ತೆ. ಕಾಳು ಒಗ್ಗರಣೆ ಹಾಕ್ಬಿಟ್ಟು ನೋಡಿ. ಇವಾಗ ಇದು ಒಂದು 10 ನಿಮಿಷ ಕುದ್ದಿದೆ, ಈ ಕನ್ಸಿಸ್ಟೆನ್ಸಿ ಬಂದಿದೆ. ನಾವು ಯಾವುದೇ ಅಡುಗೆನಲ್ಲಿ ಮಾಡಿದ ತಕ್ಷಣ ತಿಂದರೆ ಟೇಸ್ಟ್ ಬರಲ್ಲ, ಬಿಸಿ ಬಿಸಿ ಇರುವಾಗ.
ಸ್ವಲ್ಪ ಒಂದು ಮಾಡಿ ಒಂದು 5-10 ನಿಮಿಷ ಆದಮೇಲೆ ಅದು ಚೆನ್ನಾಗಿ ಒಳಗಡೆ ಇರೋದೆಲ್ಲ ಬೆಂದಿದ್ರೆ ಬೇಯಬೇಕಾಗಿದ್ರೆ ಬೇಯುತ್ತೆ. ಸೊ ಆವಾಗ ನಾವು ತಿನ್ನೋದ್ರಿಂದ, ಇವಾಗ ಅನ್ನನೇ ಆಗಲಿ ಫಾರ್ ಎಕ್ಸಾಂಪಲ್, ಅನ್ನ ಸಿಕ್ಕಿದ ತಕ್ಷಣ ಊಟ ಮಾಡಿಬಿಟ್ರೆ ಅದು ಅರಳಿರಲ್ಲ. ಹಾಗೆ ಎಲ್ಲ ಅಡುಗೆನಲ್ಲೂ ಕೂಡ ಒಂದು 5 ನಿಮಿಷ ಅದು ಬಾಯಿ ಮುಚ್ಚಿಬಿಟ್ಬಿಡ್ಬೇಕು. ಅದಾದಮೇಲೆ ಅದು ಒಳಗಡೆನೇ ಹಬೆ ಇರುತ್ತಲ್ವ, ಚೆನ್ನಾಗಿ ಬೇಯ್ಕೊಳುತ್ತೆ. ಅದು ಆಮೇಲೆ ಅದು ಟೇಸ್ಟ್ ಅನಿಸೋದು. ಆವಾಗ ಬಿಸಿ ಬಿಸಿ ಇರುತ್ತಲ್ಲ, ತಿಂತಾ ಇರಬೇಕು, ಚೆನ್ನಾಗಿ ಅನಿಸುತ್ತೆ, ಬಾಯಿಗೆ ರುಚಿಯಾಗಿ ಅನಿಸುತ್ತೆ. ಸೊ ಇದನ್ನು ನಾವು ಮುದ್ದೆಗೆ ತಿನ್ಬೋದು, ರೊಟ್ಟಿಗೂ ತಿನ್ಬೋದು. ರೊಟ್ಟಿ ಬೇಕಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಅನ್ನಕ್ಕೆ ಇದು ಅನ್ನಕ್ಕೆ ಮುದ್ದೆಗೆ ನಾನು ಮಾಡಿರೋದು ಕನ್ಸಿಸ್ಟೆನ್ಸಿ. ಸೊ ಇವಾಗ ನಾನು ಇದು ಆಗಿದೆ ಆಲ್ರೆಡಿ. ಇದಕ್ಕೆ ಬಾಯಿ ಮುಚ್ಚಿಬಿಟ್ಟು 10 ನಿಮಿಷ ನಾನು ಇದನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ಗ್ಯಾಸ್ ಆಫ್ ಮಾಡಿಬಿಟ್ಟು 10 ನಿಮಿಷ ನಾನು ಇದನ್ನು ಬಿಡ್ತೀನಿ. ಇವಾಗ ಇದು ಸಾಂಬಾರು ರೆಡಿಯಾಗಿದೆ.